ಟೆಕ್ಸ್ಟ್ ಬುಕ್ ಪಾಠಕ್ಕಿಂತ ಜೀವನದ ಪಾಠ ಮುಖ್ಯ. ಟೆಕ್ಸ್ಟ್ ಬುಕ್ ಪಾಠ ನಿಮಗೆ ಜಾಬ್ ಕೊಡಿಸ್ಬೋದು, ಆದರೆ ಜೀವನದ ಪಾಠ ನಿಮಗೆ ಹೇಗೆ ಬದುಕಬೇಕು, ಚೆನ್ನಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸುತ್ತೆ. ಹಾಗಾಗಿ ಎಲ್ಲ ಶಾಲೆಗಳು, ಎಲ್ಲ ಅಧ್ಯಾಪಕರು, ಎಲ್ಲ ಶಾಲೆ ಕಾಲೇಜುಗಳ ಮ್ಯಾನೇಜ್ಮೆಂಟ್ಗಳು ಗಮನದಲ್ಲಿ ಇಟ್ಕೊಳ್ಳೇಬೇಕಾದ್ದು ಜೀವನದ ಪಾಠ ಏನು ಹೇಳ್ಕೊಡ್ತೇವೆ. ಉದಾಹರಣೆಯಾಗಿ ಒಂದು ಕಥೆ, ಒಂದು ದೃಷ್ಟಾಂತ. ಅದೊಂದು ಶಾಲೆ. ತರಗತಿಗೆ ಆ ದಿನ ಬರುವಾಗ ಅಧ್ಯಾಪಕರು ಒಂದು ನಿಶ್ಚಯ ಮಾಡಿ ಬಂದಿರ್ತಾರೆ, ಇವತ್ತು ಮಕ್ಕಳಿಗೇನಾದರೂ ಜೀವನದ ಪಾಠ ಹೇಳ್ಕೊಡ್ಬೇಕು ಅನ್ನೋ ನಿಶ್ಚಯ ಮಾಡಿ ಬಂದಿರ್ತಾರೆ. ತರಗತಿ ಪ್ರಾರಂಭ ಆಯಿತು. ಇದ್ದಕ್ಕಿದ್ದಾಗೆ ಗುರುಗಳು ಏನು ಮಾಡ್ತಾರೆ ಅಂದರೆ, ನೀರು ತುಂಬಿದ್ದ ಒಂದು ಗ್ಲಾಸ್ ನೀರು, ಅದನ್ನು ಕೈಯಲ್ಲಿ ಎತ್ತಿ ಹಿಡ್ಕೊಂಡು ಮಕ್ಕಳನ್ನು ಕೇಳ್ತಾರೆ, ಇದೇನು? ಅದು ಒಂದು ಗ್ಲಾಸ್ ನೀರು. ಎಷ್ಟು ತೂಕ ಇರ್ಬೋದು ಇದು? ಕೆಲವರಂದ್ರೂ 100 ಗ್ರಾಮ್ ಇರ್ಬೋದು, ಕೆಲವರಂದ್ರೂ 150 ಗ್ರಾಮ್ ಇರ್ಬೋದು, ಇನ್ನೂ ಕೆಲವರಂದ್ರೂ 250 ಗ್ರಾಮ್ ಇರ್ಬೋದು, 1/4 kg ಇರ್ಬೋದು. ಎಷ್ಟಾದರೂ ಇರಲಿ, ಅದೇನು ವಿಷಯ ಅಲ್ಲ. ನಾನು ಹಿಡ್ಕೊಂಡಿದ್ದೀನಲ್ಲ, ಕೈಯಲ್ಲಿ ತಿಳ್ಕೊಂಡಿದ್ದೀನಲ್ಲ, ಹೀಗೆ ಒಂದು 5 ನಿಮಿಷ ಹಿಡ್ಕೊಂಡ್ರೆ ಏನಾಗುತ್ತೆ? ಏನಾಗಲ್ಲ. 15 ನಿಮಿಷ ಹಿಡ್ಕೊಂಡ್ರೆ ಏನಾಗಲ್ಲ, ಸ್ವಲ್ಪ ಸ್ಟ್ರೈನ್ ಆಗ್ಬೋದು. ಒಂದು 4-5 ಗಂಟೆ ಹಾಗೆ ಹಿಡ್ಕೊಂಡ್ರೆ ಕೈ ನೋವಾಗುತ್ತೆ, ಭುಜ ನೋವಾಗುತ್ತೆ. ಇನ್ನೂ ಹಿಡ್ಕೊಂಡ್ರೆ ನಮ್ಮನಸ್ ಬರುತ್ತೆ, ಭುಜದಲ್ಲಿ ಕೈಯಲ್ಲಿ ಮರಗಟ್ಟಿದ ಅನುಭವ ಬರುತ್ತೆ, ನಮ್ಮನಸ್ ಬರುತ್ತೆ. ಒಂದು ದಿನವೆಲ್ಲ ಹಿಡ್ಕೊಂಡ್ರೆ ಏನು ಬೇಕಾದರೂ ಆಗ್ಬೋದು, ಕೆಟ್ಟದಾಗ್ಬೋದು, ಪ್ಯಾರಲಿಸಿಸ್ ಅಟ್ಯಾಕ್ ಆಗ್ಬೋದು, ಒಂದು ಕೈ ಜೀವಗಳನ್ನೇ ಕಳ್ಕೊಂಬಿಡ್ಬೋದು, ಸ್ತಬ್ಧ ಆಗಿಬಿಡ್ಬೋದು. ಆಗ ಗುರುಗಳು ತಟ್ಟೆ ಕೆಳಗಿಟ್ಟು ಹೇಳ್ತಾರೆ, ಗ್ಲಾಸ್ ಕೆಳಗಿಟ್ಟು ಹೇಳ್ತಾರೆ, ನೋಡಪ್ಪ, ಜೀವನನೂ ಹೀಗೇನೆ. ಒಂದು ವಿಷಯನ ಒಂದು 5 ನಿಮಿಷ ಯೋಚನೆ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ, ಒಂದು ಅರ್ಧ ಗಂಟೆ 1 ಗಂಟೆ ಯೋಚನೆ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ. ಆದರೆ ಒಂದು ವಿಷಯನ ತುಂಬ ಜಾಸ್ತಿ ಯೋಚನೆ ಮಾಡಿದರೆ, ತುಂಬ ಜಾಸ್ತಿ ಹಚ್ಕೊಂಡ್ರೆ ಅದು ರೋಗ ಆಗಿ ಪರಿಣಮಿಸುತ್ತೆ, ಮನೋರೋಗ ಆಗಿ ಪರಿಣಮಿಸುತ್ತೆ. ನಿಮ್ಮ ಮನಸ್ಸು ನಿಷ್ಕ್ರಿಯ ಆಗುತ್ತೆ, ನಿಮ್ಮ ಮನಸ್ಸು ಸ್ತಬ್ಧ ಆಗುತ್ತೆ, ಮನಸ್ಸಿಗೆ ಪಾರ್ಶ್ವವಾಯು ಆಘಾತದ ಪರಿಸ್ಥಿತಿ ಬರುತ್ತೆ. ಹಾಗಾಗಬಾರ್ದು ಅಂದರೆ ಒಂದು ವಿಷಯ ತುಂಬ ಯೋಚನೆ ಮಾಡಬಾರ್ದು. ನಿಜ, ತುಂಬ ದೊಡ್ಡ ಪಾಠ ಇದು. ನಾವೆಲ್ಲ ತಪ್ಪು ಮಾಡ್ತಾ ಇರೋಂಥ ಒಂದು ವಿಷಯ. ಮನುಷ್ಯ ಅಂತಂದಮೇಲೆ ಸುಖ ಇದ್ದಾಗ ದುಃಖ ಕೂಡ ಇದ್ದೇ ಇರುತ್ತೆ, ಪಾಸಿಟಿವ್ಸ್ ಇದ್ದಾಗ ಲೈಫಲ್ಲಿ ನೆಗೆಟಿವ್ಸ್ ಕೂಡ ಇದ್ದೇ ಇರುತ್ತೆ. ಆದರೆ ನೆಗೆಟಿವ್ಸ್ ಬಂದಾಗ ನಾವು ಅದನ್ನು ತುಂಬ ಹಚ್ಕೋತೀವಿ, ಅದನ್ನೇ ಯೋಚನೆ ಮಾಡ್ತೀವಿ. ಬೆಳಗ್ಗೆ ಎದ್ದು ಅದನ್ನೇ ಯೋಚನೆ ಮಾಡೋದು, ರಾತ್ರಿ ನಿದ್ದೆ ಮಾಡದೆ ಅದನ್ನೇ ಯೋಚನೆ ಮಾಡೋದು, ಊಟ ಮಾಡ್ತಾ ತಿಂಡಿ ಮಾಡ್ತಾ ಅದನ್ನೇ ಯೋಚನೆ ಮಾಡೋದು, ಆಫೀಸಿಗೆ ಹೋದರೂ ಮನೆಗೆ ಬಂದರೂ ಅದನ್ನೇ ಯೋಚನೆ ಮಾಡೋದು. ಹೀಗೆ ನಾವು ವರ್ಷಗಟ್ಟಲೆ ಯೋಚನೆ ಮಾಡಿದರೆ ಒಂದು ವಿಷಯನ ಅವನು ಸೈಕಿಕ್ ಆಗ್ತಾನೆ, ಅವನು ಮೆಂಟಲ್ ಪೇಷಂಟ್ ಆಗ್ತಾನೆ. ಅಷ್ಟೆಲ್ಲ ಸ್ವಲ್ಪ ಕಡಿಮೆ ಅಂತ ಅಂದ್ಕೊಂಡ್ರೂ ಕೂಡ ಅವನು ತನ್ನ ಸಾಮರ್ಥ್ಯ ಕಳ್ಕೊಳ್ತಾನೆ. ಅವನಿಗೆ ಸ್ಟ್ರೆಸ್ ಬರುತ್ತೆ, ಅವನಿಗೆ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ. ಇತ್ತೀಚೆಗಂತೂ ಎಲ್ಲಿವರೆಗಿದೆ ಅಂದರೆ ಕ್ಯಾನ್ಸರ್ ಕೂಡ ಸ್ಟ್ರೆಸ್ಸಿಂದ ಬರುತ್ತೆ. ಲೇಟೆಸ್ಟ್ ಕೆಲವು ಸಮೀಕ್ಷೆಗಳು, ಕೆಲವು ಸಂಶೋಧನೆಗಳು ಅದನ್ನು ಹೇಳ್ತವೆ. ಶುಗರ್ನಂಥ ಕಾಯಿಲೆಂತೂ ಸ್ಟ್ರೆಸ್ಸಿಂದಲೇ ಬರೋದು. ಸಕ್ಕರೆ ಕಾಯಿಲೆಗೆ ತುಂಬ ಮುಖ್ಯವಾದ ಕಾರಣ ಮನೋವ್ಯಾಧಿ, ಮಾನಸಿಕ ಚಿಂತೆ, ಆಹಾರ ವ್ಯವಸ್ಥೆ, ನಿದ್ದೆ ವ್ಯವಸ್ಥೆ, ಅದೆಲ್ಲ ಕಾರಣ ಇರುತ್ತೆ, ಹೆರಿಡಿಟ್ರಿ ಇದೆಲ್ಲ ಇರುತ್ತೆ. ಆದರೆ ತುಂಬ ಪ್ರಬಲವಾದ ಒಂದು ಕಾರಣ ಮನಸ್ಸು. ಹಾಗಾಗಿ ಶುಗರ್ ಪೇಷಂಟ್ಗಳಲ್ಲಿ ತುಂಬ ಅವರಿಗೆ ಏನಾದರೂ ಚಿಂತೆ ಆದರೆ ಶುಗರ್ ಜಾಸ್ತಿ ಆಗುತ್ತೆ ಅವರಿಗೆ. ಹಾಗಾಗಿ ನಾವು ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು, ಯಾವುದನ್ನು ಯೋಚನೆ ಮಾಡಬಾರ್ದು ಅಂತಲ್ಲ. ಜೀವನದಲ್ಲಿ ನಾವು ಪಾಸಿಟಿವ್ಸ್ ಬಗ್ಗೆ ಯೋಚನೆ ಮಾಡದೇ ಇದ್ದರೂ ಕೂಡ ನೆಗೆಟಿವ್ಸ್ ಬಗ್ಗೆ ಯೋಚನೆ ಮಾಡಲೇಬೇಕಾಗತ್ತೆ. ಸಮಸ್ಯೆಗಳ ಬಗ್ಗೆ, ಸವಾಲುಗಳ ಬಗ್ಗೆ ಯೋಚನೆ ಮಾಡದೇ ಇದ್ದರೆ ಜೀವನ ಎದುರಿಸೋಕ್ಕಾಗಲ್ಲ. ಹಾಗಾಗಿ ಯೋಚನೆ ಮಾಡಲೇಬೇಕಾಗತ್ತೆ, ಆದರೆ ಎಷ್ಟೋ ಅಷ್ಟು ಕೊಡು ಸಮಯವನ್ನು. ಅದಕ್ಕೆ ಮಿತಿಮೀರಿ ಸಮಯ ಕೊಡಬೇಡ, ಮಿತಿಮೀರಿ ಯೋಚನೆ ಮಾಡಬೇಡ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋಷ್ಟು ಯೋಚನೆ ಮಾಡು, ಒಂದು ವಿಷಯಕ್ಕೆ ಪರಿಹಾರ ಕಂಡುಕೊಳ್ಳೋಷ್ಟು ಯೋಚನೆ ಮಾಡು. ಒಂದು ವೇಳೆ ಪರಿಹಾರ ಸಿಕ್ಕಿಲ್ಲ ಅಂದರೆ ನೀನು ಚಿಂತೆ ಮಾಡಿದ್ರಿಂದ ಪರಿಹಾರ ಏನಾಗಲ್ಲ ಅದು. ಹಾಗಾಗಿ ಒಂದು ಮಿತಿಯಲ್ಲಿ ಆಲೋಚನೆ ಮಾಡು. ಮಿತಿಮೀರಿದ ಚಿಂತೆಗಳು ನಿನ್ನನ್ನು ಹಾಳು ಮಾಡ್ತವೆ, ನಿನ್ನ ಮನಸ್ಸನ್ನೇ ಕೆಡಿಸಿಬಿಡ್ತವೆ. ಚಿಂತೆ, ಚಿತೆ 2 ಪದ ಇದೆ. ವ್ಯತ್ಯಾಸ ಏನು? ಶಬ್ದ ನೋಡಿದರೆ 0 ಮಾತ್ರ ವ್ಯತ್ಯಾಸ. ಚಿಂತೆ ಅನ್ಬೇಕಾದ್ರೆ 0 ಇದೆ, ಚಿತೆ ಅನ್ಬೇಕಾದ್ರೆ 0 ಇಲ್ಲ. ನೋಡಿ, ಚಿಂತೆಗೂ ಚಿತೆಗೂ ವ್ಯತ್ಯಾಸ 0. ಚಿತೆ ಏನು ಮಾಡುತ್ತೋ ಚಿಂತೆನೂ ಅದೇ ಮಾಡುತ್ತೆ, ಸುಡುತ್ತೆ ನಮ್ಮನ್ನು. ಹಾಗೆ ನೋಡಿದರೆ ಚಿತೆಗಿಂತ ಚಿಂತೆನೂ ಜಾಸ್ತಿ ಇದೆ. ಚಿತೆಯಲ್ಲಿ ಎಷ್ಟು ಅಕ್ಷರ ಇದೆ, ಚಿಂತೆಯಲ್ಲಿ ಎಷ್ಟು ಅಕ್ಷರ ಇದೆ ನೋಡಿ, ಚಿಂತೆನೂ ಜಾಸ್ತಿ.
ಹಾಗಾಗಿ ಚಿತೆ ಸತ್ತವನ್ನು ಸುಟ್ಟರೆ, ಶವವನ್ನು ಸುಟ್ಟರೆ, ಚಿಂತೆ ಜೀವಂತ ಇರೋನನ್ನು ಸುಡುತ್ತೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಆದಿ ವ್ಯಾಧಿ ಅನ್ನೋ ಎರಡು ಸಂಗತಿಗಳು. ಆದಿ ಅಂದರೆ ಶರೀರಕ್ಕೆ ಬರೋ ಕಾಯಿಲೆಗಳು, ವ್ಯಾಧಿ ಅಂದರೆ ಮನಸ್ಸಿನ ಚಿಂತೆ. ಆದಿರ ಮಾನಸಿ ವ್ಯಥ. ಆದಿ ಅಂದರೆ ಚಿಂತೆ, ಮನಸ್ಸಿನ ಕಾಯಿಲೆ. ವ್ಯಾಧಿ ಅಂದರೆ ಶರೀರದ ಕಾಯಿಲೆ. ಈ ಎರಡು ಅಕ್ಕ ತಂಗಿ ಇದ್ದಾಗಂತೆ. ಅದು ಆದಿಯಿಂದ ವ್ಯಾಧಿ ಬರುತ್ತೆ, ವ್ಯಾಧಿಯಿಂದ ಆದಿ ಬರುತ್ತೆ. ಅಂದರೆ ಮನಸ್ಸು ಚೆನ್ನಾಗಿಲ್ಲದೆ ಇದ್ದರೆ, ಮನಸ್ಸಿಗೆ ಚಿಂತೆ ಕ್ಲೇಶಗಳಿದ್ದರೆ ಅದು ವ್ಯಾಧಿಯಾಗಿ ಪರಿಣಾಮ ಆಗುತ್ತೆ. ಸ್ವಸ್ಥ ಮನಸ್ಸು ಸ್ವಸ್ಥ ದೇಹಕ್ಕೆ ಕಾರಣ, ಸ್ವಸ್ಥ ಬದುಕಿಗೆ ಕಾರಣ. ಮನಸ್ಸು ಅಸ್ವಸ್ಥವಾದರೆ ದೇಹಕ್ಕೂ ಕಾಯಿಲೆಗಳು ಬರ್ತವೆ. ಇನ್ನು ವ್ಯಾಧಿಗಳು ಕೂಡ ಆದಿಯನ್ನು ಕೊಡ್ತವೆ. ಈಗ ಏನೋ ಒಂದು ಕಾಯಿಲೆ ಬಂತು, ಚಿಂತೆ ಶುರುವಾಗುತ್ತೆ ಮನಸ್ಸಿಗೆ. BP ಶುರುವಾಯಿತು, ಶುಗರ್ ಶುರುವಾಯಿತು, ಇನ್ನೊಂದೇನೋ ಶುರುವಾಯಿತು, ಮನಸ್ಸಿಗೆ ವ್ಯಥೆ, ಮನಸ್ಸಿಗೆ ಕಷ್ಟ ಶುರುವಾಗ್ಬಿಡುತ್ತೆ. ಹಾಗಾಗಿ ಇದರಿಂದ ಅದು ಶರೀರಕ್ಕೆ ಬರೋ ಕಾಯಿಲೆಯಿಂದ ಮನಸ್ಸಿನ ಕಾಯಿಲೆ, ಮನಸ್ಸಿಗೆ ಬರೋ ಕಾಯಿಲೆಯಿಂದ ಶರೀರಕ್ಕೆ ಕಾಯಿಲೆ. ಮುಖ್ಯವಾಗಿ ಎಲ್ಲ ವ್ಯಾಧಿಗಳು ಬಲ್ಲವರು ಹೇಳೋ ಹಾಗೆ ಮನೋಮೂಲ. ಮನಸ್ಸು ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಆ ದೃಷ್ಟಿಯಿಂದ ನಾವು ತುಂಬ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು, ಏನು ಜೀವನದಲ್ಲಿ ನೆಗೆಟಿವ್ಸ್ ಇದೆ ಅದನ್ನು ತುಂಬ ಹೊತ್ತು ಧಾರಣೆ ಮಾಡಬಾರ್ದು. ತುಂಬ ಹೊತ್ತು ನಾವು ಅದನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು. ಮನಸ್ಸಲ್ಲಿ ಇಟ್ಕೊಂಡ್ರೆ ನಮ್ಮನ್ನದು ಪೀಡಿಸಿ ಬಿಡುತ್ತೆ, ಮನಸ್ಸಿನ ಸ್ವಾಸ್ಥ್ಯವನ್ನೇ ಹಾಳು ಮಾಡಿ ತನ್ನ ಮೂಲಕ ಜೀವನವನ್ನೇ ಅಸ್ತವ್ಯಸ್ತ ಮಾಡಿಬಿಡುತ್ತೆ. ಎಷ್ಟೋ ಅಷ್ಟು ಅಂತ ಒಂದು ವಿಷಯಕ್ಕೆ ಎಷ್ಟು ಬೇಕೋ ಅಷ್ಟೇ ಸಮಯ ಕೊಡಿ, ಅಷ್ಟೇ ಮಹತ್ವ ಕೊಡಿ, ಬಿಟ್ಬಿಡಿ. ಆಮೇಲೆ ಆರಾಮಾಗಿದ್ಬಿಡಿ. ಒಂದು ಸ್ವಲ್ಪ ಹೊತ್ತು ಒಂದು ಥಿಂಕ್ ಮಾಡಿ ಹೀಗೆ ಅಂತ ಒಂದು ತೀರ್ಮಾನಕ್ಕೆ ಬಂದ ನಂತರ ಆ ವಿಷಯ ಬಿಟ್ಟು ಮುಂದಿನ ವಿಷಯಕ್ಕೆ ಹೋಗಿ ಚೆನ್ನಾಗಿರ್ತೀರಿ. ಅದೇ ವಿಷಯದಲ್ಲಿದ್ದರೆ ಸೋಲ್ತೀರಿ ಜೀವನದಲ್ಲಿ. ಹಾಗಾಗಿ ಚಿಂತೆಯನ್ನು ಮೀರಿದ ಬದುಕನ್ನು ಬದುಕುವ ಪ್ರಯತ್ನವನ್ನು ಮಾಡಿದರೆ ಅದು ನಿಜವಾದ ಬದುಕು. ಹರೇ ರಾಮ.